ಬಸವಣ್ಣ ಬಾಗೇವಾಡಿ ತಾಲೂಕಿನ ಸುಕ್ಷೇತ್ರ ರೆಬ್ಬನಾಳ ಗ್ರಾಮದೊಳಗೆ ಕೂಡಿರ್ತಕ್ಕಂತ ಹೌದು ನೆರಹಳ್ಳಿಯಿಂದ ಬಂದಂತ ನನ್ನ ಆತ್ಮೀಯ ಕಲಾ ರಸಿಕರಿ ಕೂಡ ಸಾತ್ಯಾಳ ದಿಂಡವಾರ ಉತ್ನಾಳ ಹೌದು ಇಂಗ್ಲೇಸೂರ ಪಡೇಕ್ನೂರ ಬ್ಯಾಕ್ವಾಡ ಹೌದು ಹೌದಪ್ಪ ಕಾಮನಕೇರಿ ಗ್ರಾಮದಿಂದ ಬಂದಿರತಕ್ಕಂತ ನನ್ನೆಲ್ಲ ಭಕ್ತಾದಿಗಳಿಗೂ ಕೂಡ ಏನು ಮಾಡ್ಬೇಕಂತ ಮಾಡ್ರಿ ಸರ ಮಾರ್ಕಬ್ನಹಳ್ಳಿಯಿಂದ ಬಂದಂತ ಎಲ್ಲಾ ಭಕ್ತಾದಿಗಳಿಗೂ ಕೂಡ ಪಡಗಾನೂರ ಸಂಘದ ಪರವಾಗಿ ತಮ್ಮಿಗೆಲ್ಲರಿಗೆ ಹೌದು ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರ ಸಲ್ಲಿಸುತ್ತಾ ಸಲ್ಲೂಸಿ ಜ್ಞಾನಿ ಒಂದ ಮಾತು ಹಿಂಗ ಹೇಳ್ತಾನ ಸುರೇಶ. ಏನ್ ಹೇಳ್ತಾರಿಪ್ಪ? ಭಕ್ತಿ ಇನ್ನದ ಶಿಷ್ಯಗೆ ಎಷ್ಟು ಉಪದೇಶ ಕೊಟ್ಟರೇನು ಫಲ, ಹಾ ಹಾ ಭಕ್ತದ ಕೆರೆವಳಿಗೆ ರಾಜನ್ನ ಬಿತ್ತಿ ಬೆಳೆದಂತೆ ಸರ್ವಜ್ಞ ಅಂತ ಹೇಳಿದ್ರ ಮಹಾತ್ಮರು. ಹಿಂಗಂದ್ರೆ ಏನ್ರಿಪ್ಪ ಮಾತಾ? ಈ ಭೂಮಿ ತಲೆ ಮ್ಯಾಲ ಬಂದೇವಪ್ಪ ಅಂತಂದ್ರ ಏನು ಮಾಡ್ಬೇಕಿದ್ರಿಪ್ಪ? ನಾನು ಹೆಂಗಿರ್ಬೇಕು, ಯಾವ ರೀತಿ ಇರಬೇಕು, ಹೌದು ಹೆಂಗ ದುಡಿಬೇಕು, ಹೆಂಗ ನಾ ನಡಿಬೇಕು ಅಂತಕ್ಕಂಥ ಮನುಷ್ಯ ಜನ್ಮ ತಿಳ್ಕೊಂಡಾಗ ಮಾತ್ರ ಜನ್ಮ ಸ್ವಾರ್ಥಕ್ಕಾಗತ್ತ ಅದ. ಹೌದು ಹೌದು 24 ತಾಸು ಮಂದಿದು ಕಡಿಮೆ ಆಗಲಿ, ನಂದೇ ಹೆಚ್ಚಾಗಲಿ ಅಂತಕ್ಕಂಥದ್ದು ಮನಸ್ಸಿನಲ್ಲಿ ಭಾವನೆ, ಮಂದಿಗೆ ಕೆಟ್ಟಾಗ್ಲಿ ನನಗೆ ಒಳ್ಳೆಯದಾಗಲಿ, ಹೌದು ಒಬ್ಬರ ಮನಸ್ಸು ಮುರಿದು ನನ್ನ ಮನಸ್ಸು ತೊಲ ಆಗ್ಲಿ ಯಾವ ಅನ್ಕೋತಾನ ಅದು ಅದು ನಮಗೆ ಆಗ್ತದ, ಮರ್ತಾಗಿ ಅವ್ರಿಗೆ ಆಗಂಗಿಲ್ಲ. ಹೌದು ಹೌದು ಅದಕ್ಕೆ ಹೇಳ್ತಾರ ಮಾತ್ನವರು, ತಿಮ್ಮ ಸಾಯ್ಲಿ ನನ್ನ ಮೆನ್ಯಾನ ತಮ್ಮೆ ಸಾಯ್ತಾನ ಹೊರತಾಗಿ ತಿಮ್ಮ ಸಾಯಂಗಿಲ್ಲ. ಅದಕ್ಕೊಂದು ವಿಚಾರ ಐತೆ ಆತ್ಮೀಯ ಬಂಧುಗಳೇ. ಏನ್ರಿ ಸರ ಅದು? ಇಂತ ಒಂದು ಭವ್ಯ ರಂಗ ಸಜ್ಜಿಕೆ ಒಳಗ ಹೌದು ಹೌದು ಭಗವಂತ ನಿಂಗರಾಯ ಮುತ್ತನ ಪುಣ್ಯಾರ 17ನೇ ಪುಣ್ಯಾರಾಧನೆ ನಿಮಿತ್ತವಾಗಿ ಏನಾಗದ್ರಿ ಸರ ಇಲ್ಲಿ 2 ಸುಪ್ರಸಿದ್ಧ ಡೊಳ್ಳಿನ ಹಾಡಿಕೆ ಕಾರ್ಯಕ್ರಮ ಕೂಡಿಸ್ಯಾರ್ತಮ್ಮ. ಹೌದು ಹೌದಪ್ಪ ಹೌದು 2 ಮಹಾಳಿಂಗರಾಯನ ಮಟ್ಟ ಮನಿ ಮೇಳ, ಹೌದು ಒಂದು ಮೊಗಡಾಳಿ ಗ್ರಾಮದ ಮಹಾಳಿಂಗೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ, ಒಂದು ಪಡಗಾನೂರಗದ ಲಗಮಾದೇವಿ ಡೊಳ್ಳಿನ ಕಲಾಗಾಯನ ಸಂಘ. ಹಿಂಗ್ ಕೂಡಿಸಿದಾಗ್ಯದ ಹೇಳೇವಲ್ಲ. ಖರೆ ಹೋದ ವರ್ಷ ಬರ್ಬೇಕಾಗಿತ್ತು ಸುಮಿತ್ರಾವಾಯರು, ಈ ವರ್ಷ ಬಂದಾರ ಅಂತ ಅವ್ರು ಹೇಳಿದ್ರು ಬಾಬಾ. ಹೌದು ನಾ ಹಿಡಿದು ಬಂಡಾರ ಅವತ್ತು ಹೋದ ವರ್ಷ ಅನಿವಾರ್ಯ ಕಾರಣದ ಬಿಟ್ಟಿದ್ದೆ. ಈ ವರ್ಷ ಬಿಡಬೇಕಾಗಿತ್ತು, ನಾ ಬಂದಿನ ಅಂತಕ್ಕಂಥ ಮಾತ ಗೌಡ್ರು ಮಾತಿಗೆ ಬೆಲೆ ಕೊಟ್ಟು ಬಂದೇವತ್ ಹೇಳಿದ್ರು. ನಮ್ಮ ಸರಜೋಡಿ ಸಂಘದವ್ರು ಬಂದೇವತ್ ಹೇಳಿದ್ರ ಆತ್ಮೀಯ ಬಂಧುಗಳೇ. ಹೌದು ಅದಕ್ಕಿರ್ಲಿ ಬಹಳ ಸಂತೋಷದ ಮಾತೈತಿ. ಇವೆರಡೂ ಮೇಲೆ ನಮ್ಮವೇ ಅದಾವ. ಖರೆ ತಂಗಿ ಹಂಗ ಮಾತಾಡಕತ್ತಾಳಪ್ಪ ಅಂದ ಕೇಳಿದ್ರ ಹೆಂಗ ಮಗಲ ನಮ್ಮ ಅಣ್ಣಗ ಕಬರ್ ಇಲ್ಲೇನು, ಮಗಲಾನು ನಮ್ಮ ಅಣ್ಣ ಕಬರ್ ಇಲ್ಲೇನು, ಬ್ಯಾರೆ ಕಡೆ ಹೊಂಟ ನಮ್ಮ ಅಣ್ಣ, ಇಲ್ಲಿ ತಂಗಿ ಅದ ಅನ್ನೋದು ಖಬರ್ ಇಲ್ಲೇನು. ಹೌದು ಹೌದು ಅಂತಕ್ಕಂಥ ಮಾತ ಹೇಳಿದ್ರು. ತಂಗಿ ಮಾತಾಡಕತ್ತ ಆತ್ಮೀಯ ಬಂಧುಗಳೇ. ಹೌದು ಯಾಕಂತ ಕೇಳಿದ್ರ ನಾ ಒಂದೇ ಒಂದು ಮಾತು ಹೇಳಿನಿ. ಏನ್ರಿ ಸರ್ ಅದು? ಅಣ್ಣ ತಂಗಿ ಹೆಂಗಿರ್ಬೇಕಪ್ಪ ಅಂತ ಕೇಳಿದ್ರ ಹೆಂಗ ಹಾಲ ಸಕ್ಕರೆ ಕೂಡ್ದಂಗ ಇರ್ಬೇಕಾಗ್ಯದ. ಹೌದಪ್ಪ ಹೌದಾ? ಆ ರೀತಿ ಸತ್ಯ ಸಿದ್ಧರ ಜಾಡಿ ಇವತ್ತು ಹಾಡುದೈತಿ ಮತ್ತು ಕೇಳುದೈತಿ ಮತ್ತು ಹೌದು ಹೇಳುದೈತಿ ಮಗನ. ಇಲ್ಲಿ ಫರಕ್ ಮಾಡಂಗಿಲ್ಲ. ಫರಕ್ ಮಾಡಿದಪ್ಪ ಅಂತಂದ್ರ ಭಗವಂತ ನಮ್ಮನ್ನ ಫರಕ್ ಮಾಡ್ತಾನೆ. ಇಲ್ಲಿ ಫರಕ್ ಮಾಡ್ತಾನ. ನಿಂಗರಾಯ ಮುತ್ತ, ಬಸವೇಶ್ವರ, ಹನುಮಂತ ದೇವರ, ಮಾಳಿಂಗರಾಯ, ಕ್ವಾನೂರ ಕರೆಸಿದ್ದ, ಹೌದು ತಮ್ಮ ಬಂತನಾಳದ ಸಂಗನ ಬಸವೇಶ್ವರ, ಲಚ್ಚಾಣ, ಸಿದ್ಧಲಿಂಗ, ಮುಗಳಕೊಡಿ, ಎಲ್ಲಾ ಲಿಂಗ ಮಹಾರಾಜರು, ಹೌದಪ್ಪ ಇವರೆಲ್ಲರೂ ನಮ್ಮನ್ನ ತರಕ್ ಮಾಡ್ತಾರ. ಅದಕ್ಕ ಇರ್ಲಿ ಅರಿವಿನ ಮಾನವ ಮರುವಿಗೆ ಬೀಳ್ತದ. ಹೌದು ಖರೆ ಮರುವಿಗೆ ಬೀಳುದ್ರಾಗಿ ಎತ್ ಹಿಡಿ ಯಾವ ಹಿಡ್ಕೊಂಡು ಹೋಗ್ತಾನ, ಅರು ಹಿಡ್ಕೊಂಡ್ ಯಾವ ಹೋಗ್ತಾ ನೋಡು, ಅವ ಗುರುಪಾದ ಮುಟ್ಲಕ್ಕ ಸಾಧ್ಯ ಆದಂತಕ್ಕಂಥ ಮಾತು ಹೇಳ್ಯಾರ ಮಹಾತ್ಮರು. ಹೌದಪ್ಪ ಹೌದು ಇರ್ಲಿ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಎಲ್ಲಾ ಹಿರಿಯರು ಕೂಡಿಕೊಂಡು ಏನು ಮಾಡ್ಯಾರಿ? ಒಂದು ವಿಷಯ ಚರ್ಚೆ ಮಾಡ್ಯಾರ್ತಮ್ಮ. ಹೌದು ಏನ್ ಮಾಡ್ಯಾರ ವಿಷಯ ಚರ್ಚೆ ಬಾ ಅಂತ ಕೇಳಿದ್ರ ಏನು ಮಾಡ್ಯಾರಿಪ್ಪ? ಈ ಭೂಮಿ ತಲೆ ಮೇಲೆ ಭಂಡಾರ ಶ್ರೇಷ್ಠ ಮತ್ತ ಕಂಬಳಿ ಶ್ರೇಷ್ಠ ಅಂತಕ್ಕಂಥ ವಿಷಯನ ಪ್ರತಿಪಾದನೆ ಮಾಡ್ಯಾರ. ಹೌದು ಹಿರಿಯರ ಇಟ್ಟಾರ. ಹೌದು ನಮ್ಮ ಸರಜೋಡಿ ಸಂಘದವ್ರ ಪಾಲ ತಗೊಂಡು ನನಗೆ ಹಿಡಿದು ಕೊಟ್ಟಾರ್ತಮ್ಮ. ಏನ್ ಹಿಡಿದು ಕೊಟ್ಟಾರಪ್ಪ? ಭಂಡಾರ ಅವ್ರ ಪಾಲಿಗೆ ಕೊಟ್ಟಾರ, ಕಂಬಳಿ ನನ್ನ ಪಾಲಿಗೆ ಬಂದದ. ಅವ್ರು ಹೇಳಿದ್ರು ಏನತ್ತ? ಭಂಡಾರ ಹೆಚ್ಚತ್ತು ಅಲ್ಲ, ಭಂಡಾರ ಕಡಿಮೆ ಅಲ್ಲ, ಕಂಬಳಿ ಕಡಿಮೆ ಇಲ್ಲ, ಹೌದು ಭಂಡಾರು ಕಡಿಮೆ ಇಲ್ಲ, ಹೌದು ಒಂದಕ್ಕೊಂದು ಕಡಿಮೆ ಮಾಡಿ ಮಾತಾಡಂಗಿಲ್ಲ ಅಂತಕ್ಕಂಥ ಮಾತ ಹೇಳಿದ್ರು ಸರಜೋಡಿ ಸಂಘದವ್ರು. ಯಾಕ್ರಿ ಮತ್ ಹೋಯ್ತು ಅಣ್ಣ ಇದು? ಅಣ್ಣ ಮೈಕ್ ಸೌಂಡ್ ಹಿಂಗ್ಯಾಕ್ ಮಾಡ್ತು ಹೊಕ್ಕಾಕ ಮಾಡ್ಬೇಡಪ್ಪ. ಹಲೋ ಹಲೋ ಇಟ್ಟು ಬಿಡು, ಕರೆಕ್ಟ್ ಅದ.
ಇಲ್ಲಿ ಭಂಡಾರ ಮತ್ತು ಕಂಬಳಿ ವಿಷಯ ಬಂದಾದ. ಹೌದು. ನಾನು ಒಂದೇ ಒಂದು ಮಾತು ಕೇಳ್ತೀನಿ ಕೇಳ್ರಿ. ಏನ್ರಿಪ್ಪ? ಮನ್ಯಾಗ ತಂದಿರ್ತಾನ, ಅವನಿಗೆ 4-5 ಮಂದಿ ಮಕ್ಳು ಇರ್ತಾರ, ಗಂಡಸ ಮಕ್ಕಳು. ಹೌದು. ಎಲ್ಲಾರ ಕೈ ಸಂಸಾರ ಕೊಡ್ತಾನ, ಒಬ್ಬನ ಕೈ ಸಂಸಾರ ಕೊಡ್ತಾನ್ರಿ. ಒಬ್ಬನ ಕೈ ಕೊಡ್ತಾನಲ್ರಿ. ಮತ್ತ ಒಬ್ಬನ ಕೈ ಯಾಕೆ ಕೊಡ್ತಾನ ಸಂಸಾರವ? ಚಂದ ಮಾಡ್ತಾನ ಅಂತ ಹೇಳಿ ಕೊಡ್ತಾರ. ಮಗನ ಶಾಣೆ ಅದಾನ. ಹೌದು. ಸಂಸಾರ ಚಂದ ನಡ್ಸ್ಕೊಂಡು ಹೋಗ್ತಾನ. ಹೌದು. ಭೇದ ಮಾಡಂಗ್ಲತ್ ಒಬ್ಬನ ಕೈ ಕೊಡ್ತಾರ. ಹೌದಪ್ಪ. ಮತ್ತ ಎಲ್ಲಾರ ಕೈ ಸಂಸಾರ ಕೊಟ್ರೆ ಹಂಗಾಕದ ಮಗನ? ಅದು ಬ್ಯಾರೆ ಆಗ್ತದ್ರಿ. ಏನು ಬ್ಯಾರೆ ಆಗುದದ ಮಗನ? ನಾ ಹೇಳುದಿಲ್ರಿ ಅದು ಹಂಗ. ಹೌದು. ನೋಡು, ಮನುಷ್ಯ ಜನ್ಮದೊಳಗ ನಾವು ಹೆಂಗಪ್ಪ ಅಂದ ಕೇಳಿದ್ರ ವಕೀಲರಿದ್ದಂಗ. ಹೌದು. ರೆಬ್ನಾಳ ಗ್ರಾಮದಲ್ಲಿ ಕೂಡಿರ್ತಕ್ಕಂಥ ಎಲ್ಲಾ ಗುರಿಯರು ಚಚ್ಚಿದ್ದಂಗ. ಖರೆ ಅವ್ರ ಕಾಟ ಮಾಡೋರು ಅಷ್ಟೇ ಅದಾನ. ಹೌದಪ್ಪ. ಹೌದಾ. ತೂಕ ಮಾಡಿ ಕೊನೆಗೆ ಹೇಳೋರು ಅದಾರ ಮಾತ. ಅದಕ್ಕ ಇಲ್ಲಿ ವಿಷಯ ಹಂಗತಿ ಕೇಳಿದ್ರ ಪಿತ್ತಂಡವಾದ ಆಗಿರಬಾರ್ದು, ಸಂವಾದ ರೂಪದೊಳಗ ಆಗ್ಬೇಕಂತ ವಿಷಯ ಹೇಳ್ಯಾರ. ಭಂಡಾರ ಹಿಡ್ಕೊಂಡು ನನಗ ಕಂಬಳಿ ಬಿಟ್ಟಾರಿ ಸರ. ಹೌದಾ? ನಾನು ಒಂದೇ ಒಂದು ಮಾತು ಕೇಳಿದೆ. ಯಾಕಂತ ಕೇಳಿದ್ರ ಬಹಳ ಶ್ರೇಷ್ಠವಾಗಿರ್ತಕ್ಕಂತ ಹೌದು ಕಲಾವಿದ ಮುಗಳಾಳ ಸುಮಿತ್ರಬಾಯಿ ಪಾತ್ ನೀವೆಲ್ಲರೂ ಕೇಳಿರಿ. ಸೌದತ್ತಿ ತಾಲೂಕು ಮೊದಲು, ಈಗ ಯರಗಟ್ಟಿ ತಾಲೂಕ. ಹೌದು. ಹೌದಾ? ಹೌದಪ್ಪ. ಭಂಡಾರ ತಗೊಂಡಾರ. ಭಂಡಾರ ಹೆಂಗತಿ ಕೇಳಿದ್ರ ಭಂಡಾರ ಬಂಧನ ಬಿಡಿಸಿತ್ತು ಭಂಡಾರ, ಕಂದನ ಸಲಿಯುತ್ತು ಭಂಡಾರ, ಹೌದು, ಗರು ಹರಣ ಮಾಡಿತ್ತು ಭಂಡಾರ ಅಂತ ಹಿಂಗ್ ಹೇಳಿದ್ರು. ನಾನು ಒಂದು ಮಾತು ಹೇಳುದೈತಿ. ಏನ್ರಿ? ಮನೆ ಕಟ್ಟಬೇಕಾದ್ರೆ ಮೊದಲು ಪಾಯ ದುರಸ್ಬೇಕತ್. ದುರಸ್ಬೇಕಲ್ರಿಪ್ಪ. ಪಾಯ ಹಿಡ್ಕೊಂಡು ಮ್ಯಾಗ ಬರ್ಬೇಕು ತಂಗಿ. ಮ್ಯಾಗ ಚಂಡ್ಯಾಕ್ ಬರುದಿಲ್ಲ. ಮ್ಯಾಗ ಇಟ್ಟು ಗೋಡಿ ಕಟ್ಟಿದ್ರು. ಭಂಡಾರ ನಿನ್ನ ಪಾಲಿಗೆ ಬಾ ಅಂತಂದ್ರ ಭಂಡಾರ ಎಲ್ಲಿ ಹುಟ್ಟಿತು? ಯಾರಿಂದ ಭಂಡಾರ ಹುಟ್ಟಿತು? ಭಂಡಾರ ಬರ್ಬೇಕಾದ್ರೆ ಏನು ಕಾರಣ ಬತ್ತು? ಯಾವ ಜಾಗದಿಂದ ಎಲ್ಲಿಗೆ ಭಂಡಾರ ಬತ್ತ ಅಂತ ವಿಷಯ ಬೇಕು ಮೊದಲ. ಹೌದು. ಭಂಡಾರ ಬಂಧನ ಕೈತು, ಭಂಡಾರ ಬಂಧನ ಬಿಡಿಸ್ತು, ಭಂಡಾರ ಮಕ್ಕಳು ಕೊಡ್ತು, ಭಂಡಾರ ಉದ್ಧಾರ ಮಾಡ್ತು. ಎಲ್ಲಿ ಹುಡ್ತು ಭಂಡಾರ? ನಿಂಗ್ರೆ ಮುತ್ತೆ ಯಾವಾಗ ಹುಟ್ಟದ? ಎಲ್ಲಿ ಹುಟ್ಟದ? ಹೆಂಗ ಬೆಳದ? ಏನು ಪವಾಡ ಮಾಡ್ದ ಅಂತಕ್ಕ ಮೊದಲು ವಿಷಯ ಹೇಳ್ಬೇಕಾಗ್ಯದ. ಹೌದಪ್ಪ. ಹೌದಾ? ಸುಮ್ಮ ಬಂದ್ ಮ್ಯಾಗ ಭಂಡಾರ ಹುಡ್ತಂದ್ರ ಯಾರು ಕೇಳ್ತಾರಿ ಬಾಬಾ? ಕೇಳಂಗಿಲ್ಲ. ಕಂಬಳಿ ನನ್ನ ಪಾಲಿಗೆ ಐತ್ರಿ. ಹೌದಾ? ಹೌದು. ಕಂಬಳಿ ಹ್ಯಾಂಗ್ ಹುಟ್ಟಿತ್ತು? ಹೆಂಗ್ ಹುಟ್ಟಿತ್ತು? ಯಾರಿಂದ ಬತ್ತ ಕಂಬಳಿ? ಯಾವ ಜಾಗದ ಹುಟ್ಟಿತ್ತು ಕಂಬಳಿ? ನಾ ಹೇಳ್ತಾ. ಏನ್ ಹೇಳುದಪ್ಪ ಅಂತ ಕೇಳಿದ್ರೆ ಕಂಬಳಿ ಪ್ರಥಮದಲ್ಲಿ ಕೈಲಾಸ ಹುಟ್ಟಿತು. ಯಾರಿಂದ? ಹೋಮ ಮುನಿ, ವಾಯು ಮುನಿ, ಉದಕ ಮುನಿದಿಂದ 3 ಕಂಬಳಿ ಹುಟ್ಟುದು. ಹೌದು. ಏನು? ಹೋಮ ಮುನಿ, ವಾಯು ಮುನಿ, ಉದಕ ಮುನಿದಿಂದ 3 ಕಂಬಳಿ ಹುಟ್ಟುದು. ಯಾವ್ದರಿಂದ? ಆ ಋಷಿಗಳ ರೋಮದಿಂದ ಕಂಬಳಿ ತಯಾರಾಯ್ತು. ಕುರಿ ಹುಟ್ಟುಕಿನ ಪೂರ್ವದಲ್ಲಿ ಕಂಬಳಿ ಹುಟ್ಟ್ಯಾದ. ಹೌದಪ್ಪ. ಹೌದಾ? ಕುರಿ ಹುಟ್ಟುಕಿನ ಪೂರ್ವದಲ್ಲಿ ಕಂಬಳಿ ಹುಟ್ಟ್ಯಾದ. ಮುಂದ ಕುರಿದಿಂದ ಕಂಬಳಿ ಹುಟ್ಟ್ಯಾದ. ಹೌದಾ? ಇದು ತಲೆಯಾಗಿರ್ಲಿ ತಂಗಿ. ವಿಷಯ ಹಾಲು ಮತ್ತು ಸತ್ಯ ಸಿದ್ಧ ಹಾಲು ಮತ್ತ ಐತಿ. ಸುಮ್ಮನೆ ರೊಕ್ಕ ತಗೊಂಡ್ ಹೋಗಿ ಹೆಂಗಾರ ಬಡದ್ ಹೆಂಗಾರ ಜಿಗಿದ್ ಹೋಗುದಲ್ಲ. ಗುರುನಾಥ ಮಾಸ್ತರ್ ಮಗಲ್ ನಿಮ್ಮ ಅಣ್ಣ ಅದಾನ ಖರೆ. ಇನ್ನ ಜರ ಬಂದೋಬಸ್ತ್ ಅಲ್ಲಿ ಹೋಗಿ ಬರ್ತಿತ್ತು ಮರಿ ಕೆರೆ. ಜರ ಯಾಕೋ ಗಾಡಿ ಪಂಚರ್ ಅಲಕತ್ತ. ನಾನು ಪಂಚರ್ ಆದ್ರೂ ನಿಂಗ್ರೆ ಮತ್ತೆ ಪಂಚರ್ ಮಾಡಿಸ್ಕೊಡಂಗಿಲ್ಲ. ಎಷ್ಟು ರೇಟ್ ಟೂ ಬಿಟ್ಟ ನನ್ನ ಪಾಲಿಗೆ. ಆದ್ರ ಕಂಬಳಿ ಹೆಂಗ್ ಹುಟ್ಟುತ್ತು? ವಾಯು ಮುನಿ, ಉದಕ ಮುನಿ, ಹೋಮ ಮುನಿ, 3 ಕಂಬಳಿ ಹುಟ್ಟುತ್ತಮ್ಮ. ಹೋಮ ಗಂಬಳಿ, ನೇಮ ಗಂಬಳಿ, ಮಲ್ಲಗಂಬಳಿ ಅಂತಕ್ಕಂತ 3 ಕಂಬಳಿ ಹುಟ್ಟುದು. ಇದು ಕೈಲಾಸದೊಳಗ ಕುರಿ ಹುಟ್ಟುಕಿನ ಪೂರ್ವದಲ್ಲಿ ಋಷಿಗಳ ರೋಮದಿಂದ ಹುಟ್ಟುದು. ಮುಂದೆ ಮತ್ತೆ ಮಂಡಲದೊಳಗೆ ಏನ್ ಹುಟ್ಟಿದ ಕಂಬಳಿ? ಕಂದಲಗಿರಿ ಪರ್ವತದಾಗ ಕುದಾರಾಕ್ಷಿ ಮರ್ತಾನ ಮಾಡಿದೆ. ಉಂಡಾಡ ಪದಮಗೊಂಡ ಕುರಿ ಕಾಯ್ಕೊತ ಹೋದ ಸಂದರ್ಭದೊಳಗ ಆ ಉಂಡಾಡ ಪದಮಗೊಂಡ ಲಗ್ನ ಮಾಡೋ ಸಂದರ್ಭದೊಳಗ ಅಲ್ಲಿ ಉಣ್ಣಿ ಕಂಕಣ ಕಟ್ಟುವಂತ ಸಂದರ್ಭತ್ತು ಗುರು ರೇವಣ ಸಿದ್ಧ ಅಲ್ಲಿ ಕುರಿಯನ್ನ ಕತ್ತರಿಸಿ ನೂಲನ್ನು ಮಾಡಿ ಉಣ್ಣೆ ತಯಾರು ಮಾಡ್ದ. ಅಲ್ಲಿ ಕಂಬಳಿ ಹುಟ್ಟಿಸದ. ಉಣ್ಣಿ ಕಂಕಣ ಮಾಡಿ ಏನು? ಹೌದು. ಹೌದು. ಮಾಯಕಣ. ಹಲೋ ಅಣ್ಣ, ಒಮ್ಮೆ ಕುತ್ತಿಗೆ ಕೈ ಹಾಕದಂಗ ಆಗ್ತಾರ. ಹಲೋ ಅಲ್ಲಿ ಉಣ್ಣಿ ಕಂಕಣ ತಯಾರು ಮಾಡ್ದ. ಹೌದಾ? ಕಂಕಣ ತಯಾರು ಮಾಡಿ ತಮ್ಮನೇತು. ಅಲ್ಲಿ ಉಣ್ಣಿ ಕಂಕಣ ಕಟ್ಟಿ ಪದಮಗೊಂಡ ಲಗ್ನ ಮಾಡಿದ್ರು. ಇಲ್ಲಿ ಕಂಬಳಿ ಹುಟ್ಟಿತ್ತು. ಹೌದು. ಹೌದಾ? ಹೌದು. ಕೋಣ ಚಾ ಚುರುಮುರಿ. ಹಲೋ ಕಿಟ್ಟಿಟ್ ಬಿಡೋಣ ಕಾಕ. ಬರಬರಿ ಅದನ್ನ ಇಟ್ಟು ಬಿಡೋಣ. ಏನ್ ಹೇಳ್ತಿ? ಇದು ಕಂಬಳಿ ಹುಟ್ಟಿರ್ತಕ್ಕಂತ ಸಾರ. ಹೌದಾ? ನೇಮ ಗಂಬಳಿ ಯಾರಿಗೆ ಬತ್ತು? ಮಲಗಂಬಳಿ ಯಾರಿಗೆ ಬತ್ತು? ಹೌದು. ಹೋಮ ಗಂಬಳಿ ಯಾರ್ಯಾರಿಗೆ ಬತ್ತು ಅಂತಕ್ಕಂಥದ್ದು ಈ ವಿಷಯ ನನ್ನ ಬಡ್ಡಿ ಹಿಡ್ಕೊಂಡು ಪಾಯ ದುರಸ್ತ್ ಬಂತು.
ಹೌದಾ ಹಿಂಗ ತಳದಿಂದ ಬತ್ತು ತಾಳದಿಂದ ಹೊಂಟದ ಕಂಬಳಿ ಮುಂದೆ ಏನೇನ ಪವಾಡ ಮಾಡ್ತು ಯಾರಿಗ ಉದ್ಧಾರ ನೋಡ್ರಿ ಮಾಡ್ರಿ ಕಂಬಳಿ ಒಂದೇ ಜಾತಿಗೆ ಸೀಮಿತ ಆದ ಕಂಬಳಿ ಅಲ್ಲ ಎಲ್ಲರಿಗೂ ಬೇಕೇ ಸರ್ವರಿಗೆ ಕಂಬಳಿ ಐತಿ ಹೌದು ಕೂಸಿನ ಕೈಯಾಗ ಉಣ್ಣಿ ಕಡೆ ಆಯ್ತು ಕಂಬಳಿ ಕಂಬಳಿ ಊರಿಗೆ ಬಿತ್ತಾಗ ರೈತನ ಹೆಗಲಿ ಮೇಲೆ ಕೂತ ಕಂಬಳಿ ಹೌದು ಈಗರು ಬಂದಾಗ ತಮ್ಮ ಹಾಸುತ್ತ ಕಂಬಳಿ ಕಂಬಳಿ ದೇವರ ಗದ್ದಿಗೆ ಮೇಲೆ ಕೂತ ಕಂಬಳಿ ಹೌದಾ ತಮ್ಮ ಬಾಣತಾನ ಸಂದರ್ಭದೊಳಗ ಬಾಣತಿಗೆ ತಗಲಿ ಮೇಲೆ ಹೊಚ್ಕೊಳ್ದಾಯ್ತು ಕಂಬಳಿ ಕಂಬಳಿಗೆ ಮೈಲಿಗಿಲ್ಲ ಮುಡಿಚೆಟ್ಟಿಲ್ಲ ದೈತ್ಮಾತ್ಮೆ ಒಂದುಗಳೇ ಹೌದು ಭಂಡಾರ ಕೆಲವೊಬ್ರು ಹಚ್ಕೋತಾರ ಕೆಲವರು ಹಚ್ಕೊಳಂಗಿಲ್ಲ ನೀನು ಭಂಡಾರ ಕೆಲವ್ರು ಹಚ್ಕೋತಾರ ಕೆಲವೊಬ್ರು ಹಚ್ಕೋದಿಲ್ಲ ಕಂಬಳಿ ಎಲ್ಲಾರು ತೋತಾರ ಕಂಬಳಿ ಎಲ್ಲಾರ ಮನ್ಯಾಗ ಕಂಬಳಿ ಅದಾವೆ ಕಂಬಳಿ ಯಾರ ಮನ್ಯಾಗಿಲ್ಲ ಎಲ್ಲ ಮೊಹಮ್ಮದ್ ಪೈಗಂಬರ್ ಮನ್ಯಾಗ ಕಂಬಳಿ ಐತಿ ಹೌದಪ್ಪ ಯೇಸು ಕ್ರಿಸ್ತನ ಮನ್ಯಾಗ ಕಂಬಳಿ ಐತಿ ಹೌದ್ ತಿಂತಿನಿ ಮೌನಪ್ಪನ ಬಲ್ಲಿ ಕಂಬಳಿ ಉಳ್ದೈತಿ ಉಳ್ದದ ಗೌತಮ ಬುದ್ಧನ ಬಲ್ಲಿ ಕಂಬಳಿ ಐತಿ ಹೌದಾ ಮಹಾವೀರನ ಬಲ್ಲಿ ಕಂಬಳಿ ಐತಿ ಹಾ ಹಾ ಗುರುನಾನಕರ ಬಲ್ಲಿ ಕಂಬಳಿ ಐತಿ ಕಂಬಳಿ ಯಾವ ಧರ್ಮದೊಳಗಿಲ್ಲ ಎಲ್ಲಾರು ವಿಲೇಕ ಐತಿ ವಿಚಾರ ಮಾಡ ಆತ್ಮೀಯ ಬಂಧುಗಳೇ ಹೌದು ಎಲ್ಲಾ ರೈತರ ಹೆಗಲ ಮೇಲೆ ಕಂಬಳಿ ಇರ್ತದಲ್ರಿ ಇರ್ತದಲ್ಲಪ್ಪ ಪೂಜಾರೊಳಗೆ ಅಟ್ಟೆ ಕಂಬಳಿ ಇದು ಲಿಂಗಾಯತರಿಗೆ ಅಲ್ಲಿ ಹಿಂಗೇನಿಲ್ಲ ಹಂಗಿಲ್ಲ ಹೌದಾ ಹೌದು ಎಲ್ಲರನ್ನ ಉದ್ಧಾರ ಮಾಡಿದ ಕಂಬಳಿ ಹೌದು ನಿನ್ನ ಭಂಡಾರ ಕೆಲವೊಬ್ರು ಅಟ್ಟೆ ಹಚ್ಕೋತಾರ ಕೆಲವೊಬ್ರು ಹಚ್ಕೊಳಂಗಿಲ್ಲ ಭಂಡಾರ ಹೌದು ಹೌದಾ ಹೌದಾ ಭಂಡಾರ ಎಲ್ಲಿಂದ ಬತ್ತು ಬೀರಪ್ಪ ಭಂಡಾರ ಬರ್ಬೇಕಾದ್ರ ಕಾರಣ ಏನಿತ್ತು ಹಾ ಇಲ್ಲಿ ನೋಡ ಮಾತಾ ಎದರ ಸಲುವಾಗಿ ಬತ್ತು ಇದು ವಿಚಾರ ಮಾಡ್ಬೇಕಾಗ್ಯದ ಹೌದು ಯಾಕಂತ ಕೇಳಿದ್ರ ಬರಗಾಲ ಬಿದ್ದಾಗ ಹೌದು ಬರಗಾಲ ಬಿದ್ದಾಗ ಕಂಬಳಿ ಜಾಡ್ಸಿ ಮಳಿ ಕರ್ದಾರ ಈಗನು ಕರೆದಾರ ಖರೆ ಹಿಂಗ್ ಭಂಡಾರ ಹೊಡೆದ ಕರೆದಿಲ್ಲ ಇನ್ನಾದ್ರೂ ಕೆಟ್ಟ ಕಲಿಯುವುದಾಗ ಬಳ್ಳಾರಿ ಜಿಲ್ಲಾ ದೊಳಗೆ ಸದ್ಯ ಸಿದ್ದಪ್ಪ ಮುತ್ತಿ ಅಂತಕ್ಕಂಥ ಗುಡ್ಡದ ಮೇಲೆ ಏರಿ ಕಂಬಳಿ ಜಾಡಿಸಿದಾಗ ಧಾರಾಕಾರ ಮಳಿ ಬಂದದ ಕಂಬಳಿದಿಂದೆ ಹೌದಪ್ಪ ಹೌದಾ ಸದ್ಯ ಇಂಗ್ಲೆಂಡ್ ರಾಜ್ಯದೊಳಗ ರತ್ನ ಕಂಬಳಿ ಇನ್ನಾದ್ರೂ ಐತಿ ಐತಿ ಮೈಸೂರು ಅರಮನೆ ಒಳಗ ಕಂಬಳಿ ಐತಿ ಹೌದ್ ವಿಚಾರ ಮಾಡ್ರ ಆತ್ಮೀಯ ಬಂಧುಗಳೇ ಕಂಬಳಿ ಅಂತಕ್ಕಂಥ ಬಹಳ ಶ್ರೇಷ್ಠ ಐತಿ ಹೌದು ಭಂಡಾರ ಕಂಬಳಿಕ್ಕಿಂತಲೂ ಪವಾಡ ಹೆಚ್ಚು ಮಾಡ್ಬೇಕಾಗಿತ್ತಲ್ಲ ಹೌದು ಹೌದು ಭಂಡಾರ ನಿಮಗ್ ಕಡಿಮೆ ಹೇಳ್ತಾಗಿಲ್ಲ ವಿಷಯಗಳನ್ನ ಬರೀ ಪರಿಪೂರ್ಣವಾಗಿ ಜನರಿಗೆ ಎಳಿಯಾಗಿ ಬಿಡಿಸ್ಬೇಕಾಗ್ಯದ ಹೇಳೋದೈತಿ ಯಾಕಂತ ಕೇಳಿದ್ರ ಒಂದು ಪದ ಹಾಡ್ಯಾರ ಬಹುತೇ ಮಾಡಿ ಇಂಗ್ಲೇಸೂರ ನಮ್ಮ ಬಾಗೇವಾಡಿ ತಾಲೂಕದವ್ರಿ ಹೌದು ಏನ್ ಹಾಡ್ಯಾರಪ್ಪ ಎಲ್ಲಮ್ಮನ ಭಂಡಾರ ಬೀರಪ್ಪಗ್ಯಾಕೋ ಮಾರುತೋಗಿ ಕೊಡಗ್ಯಾಕಾದೋ ಏ ಲಂಕ ಸೊಟ್ಟು ಸೊಡಗಾಡಕಾಯ್ತೋ ಲಂಕ ಸೊಟ್ಟು ಸೊಡಗಾಡಕಾಯ್ತೋ ಒಡದ ಹೇಳು ತಮ್ಮ ಈ ಮಾತು ಹೌದಾ ಹೌದು ಎಲ್ಲಮ್ಮನ ಭಂಡಾರ ಬೀರಪ್ಪಿಗೆ ಯಾಕೋ ಹೌದು ಮಾರುತ್ ಹೋಗಿ ಕೋಡಿಗೆ ಹಾಕಾದು ಲಂಕ ಸುಟ್ಟು ಸುಡಗಾಡಿ ಯಾಕಾಯ್ತು ಅಂತ ಹಿಂಗ್ ಭಜನ ಹಾಡ್ಯಾರ ಹೌದಲ್ರಿ ಹೌದ್ರಿ ಅದಕ್ಕ ಭಂಡಾರ ಯಾವ ಜಾಗದಿಂದ ಬತ್ತು ಹೌದು ಭಂಡಾರ ಕೆಲವೊಬ್ಬರಿಗೆ ಮಾತ್ರ ಭಂಡಾರ ಕೆಲವೊಂದು ಭಂಡಾರ ಏನ್ ಮಾಡ್ತಾರೆ ಕೆಲವೊಬ್ರು ಹಿಂಗ್ ಹಚ್ಕೋತಾರೆ ಹೌದು ಇಟ್ಟಿ ಹಚ್ಕೋತಾರೆ ಕೆಲವ್ರು ಒಂದೇ ಬಟ್ಲೆ ಹಚ್ತಾರ ಹಿಂಗ ಇದು ಹಿಂಗ ಯಾಕೆ ಹಚ್ತಾರ ನಿಮ್ ಭಂಡಾರ ಇದು ಎಲ್ಲಿಂದ ಬತ್ತು ಸಂಪ್ರದಾಯದ ನೀ ಅಲ್ಲಿ ಹೋಗು ಸೌದತ್ತಿ ಹೋಗು ಮಗನ ನೀ ಇಲ್ರಿ ಇಲ್ಲೇ ಹೌದಾ ಬಹಳ ಚಂದ ಮಾರ್ಮಿಕ ಹೇಳ್ತಾರ ನನ್ನ ಆತ್ಮೀಯ ಬಂಧುಗಳೇ ಹೌದು ಈ ಸದ್ಯ ಹುಲಿಜಂತಿ ಮಹಾಳಿಂಗರಾಗ ಮುಂಡಾಸ ಆಗ್ತದ ಆತ್ರಿಪ್ಪ ತಮ್ಮ ನಮ್ಮ ಅವ್ವಗಳೆಲ್ಲ ಹಡದ ಕೂಸಿನ ಮಹಾಳಿಂಗರಾಯ ಗುಡಿ ಮ್ಯಾಲಿಂದ ಹಾರಿಸಿ ತಳಗಿ ಬಿಡ್ತಾರ ಎದ್ರಾಗ ಹಿಡಿತಾರ ಮಗನ ಕಂಬಳಿ ಚಾಳ್ಯಾಗ ಹಿಡಿತಾರ ಆಗಿನ ಕಾಲಕ್ಕೆ ನಮ್ಮೆಲ್ಲ ಹಿರಿಯರಲ್ಲ ನಾನು ಎಲ್ಲ ಸತ್ಯಪ್ಪ ಅದ ಕಂಬಳಿ ಚಾಳ್ಯಾಗ ಹೋಯ್ತಿದ್ರು ಕಂಬಳಿ ಚಾಳ್ಯಾಗ ಈಗೆಲ್ಲ ವಿಮಾನ ಬಂದವ್ರಿ ಬಾಳ ಬಾಳ ಬಂದವ ಈಗೆಲ್ಲ ವಿಮಾನ ಬಂದಿಟ್ಟಾರ ಆಗ ಕರೆ ಬರ ಕಂಬಳಿ ಚಾಳ್ಯಾಗಿದ್ದು ಎಲ್ಲ ಯಾವ ಜಾತಿಯವ್ರ ಸಹ ಕಂಬಳಿ ಚಾಳ್ಯಾಗ ಹೋಯ್ತಿದ್ರು ಕಂಬಳಿ ಚಾಳ್ಯಾಗ ಹೋಯ್ದ್ರ ಮಾತ್ರ ಜನ್ಮ ಸಾರ್ಥಕ ಆಗ್ತದ ಅಂತ ಹೇಳ್ತಿದ್ರು ಹೌದು ಅದಕ್ಕೆ ಈಗೆಲ್ಲ ಟೇರಿಂಗ್ ಗಾಡಿ ಬಂದ ಮಗನ ಹೌದು ಇರ್ಲಿ ಸದ್ಯ ಕಂಬಳದಿಂದ ಜಗತ್ತನ್ನ ಪಾವಾಡಾಗೈತಿ ಜಗತ್ತ ಉದ್ಧಾರ ಮಾಡೈತಿ ಜಗತ್ತನ್ನ ಲೋಕ ಕಲ್ಯಾಣ ಮಾಡ್ಯದ ಒಂದೇ ಮಾತು ಹೇಳ್ತೀನಿ ಅಮೋಕ್ಷದ ಮುತ್ತ ಮುಮ್ಮೆಟ್ಟು ಗುಡ್ದಾಗ ಹಗ್ಗ ಕೋನಿಲ್ಲ ಕಂಬಳಿ ಡೇರ್ ಹೊಡ್ಕೊಂಡಿದ್ದ
ಏನು ಹಗ್ಗ ಕೋಲಿಲ್ಲಾರ್ದೆ ಅಂತರ್ಲಡ್ಡ ಹೊಡೆದಿತ್ತು ಕಂಬಳಿ. ಹೌದು ಅಮೋಕ್ಷದ ಮುತ್ಯಾಗ ಸಾಕಿರ ಇತ್ತು ಇದೇ ಕಂಬಳಿ. ಹಾ ಹಾ ಮಾಳಿಗ್ರಾಗ ಮುತ್ಯಾಗ ವರುವ ಇತ್ತು ಇದೇ ಕಂಬಳಿ. ಕಂಬಳಿ ನೋಡ್ರಿ ವಿಚಾರ ಮಾಡ್ರಿ ಆತ್ಮೀಯ ಬಂಧುಗಳೇ. ಹೌದು ಕಂಬಳಿ ಎಂತಿಂತ ಪವಾಡ ಮಾಡಿರ ಅಂತಕ್ಕಂಥ ಮಾತ ಬಾಳ ಅದ್ಭುತವಾಗಿ ಹೇಳ್ತ ಮುಂದೆ ಬಹಳ ವಿಚಾರ ಮಾಡೋದು ಐತಿ. ಹೌದು ನಮ್ಮ ಸರಜೋಡಿ ಕೆಲವು ಭಂಡಾರ ಎಲ್ಲಿ ಹುಡುತ್ತು, ಎಲ್ಲಿಂದ? ಭಂಡಾರ ಹೆಂಗ್ ಬತ್ತು, ಯಾರಿಂದ ಭಂಡಾರ ಬತ್ತು, ಹೌದು. ಭಂಡಾರ ಏನ್ ಮಾಡ್ತು, ಕೆಲವೊಬ್ರಿಗೆ ಅಟ್ಟೆ ಯಾಕೆ ಭಂಡಾರ, ಇನ್ನೊಬ್ರಿಗೆ ಯಾಕಿಲ್ಲ ಹೇಳ್ತಾರ್ರಿ ಅಂತಕ್ಕಂಥ ಮಾತ ಮುಂದಿನ ಪಳೆದ ಹೇಳ್ತಾರ. ಬಹಳ ಏನು ಮಾತಾಡಂಗಿಲ್ಲ. ಹಾ ಹಾ ಒಂದ್ ಯಥಾ ಪ್ರಕಾರ ಸಣ್ಣ ಚಾನ್ ಹಾಡಿ ಸರಜೋಡಿ ಸರಜೋಡಿ ಕಲಾವಿದ್ರ ಪಾಳಿ ಕುಂಡು ಒಂದೇ ಮಾತು ಕೇಳೋದೈತಿ. ಏನ್ರಿಪ್ಪ ಅದು? ಏನಕ್ಕೆ ಕೇಳೋದಪ್ಪ ಅಂತಂದ್ರೆ ಇದೊಂದು ಜನರಲ್ ಮಾತ. ಹಾ ಹಾ ಇದೇನ್ ನನಗೇನು ಯಾರು ಕೇಳಂದಿಲ್ಲ. ಮುಗಳಾಳ ಗ್ರಾಮದ ನಮ್ಮ ಸುಮಿತ್ರ ಬಯರು ಯರಗಟ್ಟಿ ತಾಲೂಕಿನಿಂದ ಬಂದಾರ. ನನಗೊಂದು ಸಂಶಯ ಬರಾಕತ್ತದ. ಏನ್ರಿಪ್ಪ ಅದು? ಈ ರೆಬ್ನಾಳ ಗ್ರಾಮದಾಗ ಒಂದು ಶಿಲಾಶಾಸನ ಐತಿ. ಹಾ 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 ಈ ರೆಬ್ನಾಳ ಗ್ರಾಮದಾಗ ಒಂದು ಶಿಲಾಶಾಸನ ಐತಿ. ಶಿಲಾಶಾಸನ ಐತಿ. ಹೌದು ಈ ಸದ್ಯ ಊರಾಗ ನೋಡಿದ್ರೆ ಹೋಗಿ ಸಿಗುತ್ತದ. ಸಿಗುತ್ತದ ಸಿಗುತ್ತದ. ಒಂದು ಕಲ್ಲಿನ ಮ್ಯಾಲ ಶಿಲಾಶಾಸನ ಬರ್ದಾರ. ಹೌದಾ? ಅದು ಯಾರ ಕಾಲಕ್ಕೆ ಬರ್ದಾರ, ಹೌದು ಅದು ಏನೈತಿ ಅದರ ವಿಷಯ ಅಂತಕ್ಕಂಥ, ಅದು ಎಷ್ಟನೇ ಶತಮಾನದಾಗ ಐತಿ ಅಂತಕ್ಕಂಥ ಮಾತ ಹಾ ಹಾ ನಮ್ಮ ತಂಗಿ ಹೇಳ್ತಾಳ. ಬಹಳ ಶಾಣ್ಯಕ್ಕೆ ಅದಾಳ. ಹೇಳ್ತಾರೆ ಬಹುತೇ ಮಾಡಿ ಪಡಗಾನು ಗುರುನಾಥ ಅಷ್ಟೇನು ಶಾಣ್ಯ ಅಲ್ಲತ್ ನಾ ಅನ್ಕೊಂಡಿನಿ. ಹೌದು ಯಾಕಂದ್ರ ಇವ್ ಮೈ ಮೇಲೆ ಖಬರ್ ಇಲ್ರಿ. ಏ ಹೇ ಹೇ ಖಬರ್ ಇದ್ದವ್ರು ಅದಾರ ಇಲ್ಲಿ. ಅದಾರಿಪ್ಪ. ನಮ್ಮ ತಂಗಿ ಖಬರ್ ಇದ್ದಕ್ಕೆ ಅದಾಳ. ಹಾ ಹಾ ಗಾಡಿ ಆ ಕಡೆ ಹೋಗುದು ನಮ್ಮ ತಂಗಿದ ಅಂತಕ್ಕಂಥ ವಿಶ್ವಾಸ ಅಣ್ಣಂದ ಐತಿ. ಐತಿ. ಯಾವ ಕಾಲಕ್ಕೆ ಐತಿ, ಹೌದ್ ಯಾರಿಂದ ಆಯ್ತು, ಅದು ಎಷ್ಟನೇ ಶತಮಾನದಾಗ ಐತಿ ಅಂತಕ್ಕಂಥ ಮುಂದಿನ ಪಳೆದಾಗ ಹೇಳ್ತಾರಿಪ್ಪ. ಈ ಊರು ಯಾವ ಊರು ಅನ್ನ ಉಂಡೆ ಅಂದ್ರ ಆ ಊರ ಹೆಸರು ಹೇಳ್ಬೇಕಲ್ರಿ. ಹೌದು ಹೇಳ್ಬೇಕಲ್ಲ. ಇವತ್ತು ಯಾವ್ರಾಗ ಅನ್ನ ಉಂಡೆ ರೆಬನ್ಯಾಳ ಹೆಸರು ಹೇಳ್ಬೇಕು, ಹಾ ಹಾ ನಿಂಗರಾಯ ಮುತ್ತನ ಹೆಸರು ಹೇಳ್ಬೇಕಲ್ಲ ನಾವು. ಹೌದು ಅದಕ್ಕ ಆ ಊರ ಹೆಸರು ಹೇಳ್ತಾರಂತಕ್ಕಂಥ ಮಾತು ಹೇಳುತ್ತಾ ಹೇಳುತ್ತ ಒಂದ್ ಎರಡು ನುಡಿ ನನ್ನಪ್ಪ ನಿಂಗರಾಯ ಮುತ್ತನ ಮೇಲೆ ಒಂದ್ ಎರಡು ನುಡಿ ಹಾಡಿ ಹಾಡಿ ಸರಜೋಡಿ ಕಲಾವಿದ್ರಿ ಪಾಳಿ ಕುಣ್ಣು ಸಭಾ ಶಾಂತರಾಗಬೇಕಂತೀವಿ ನಾನು. ಓಕೆ